माता की हिंदू विरोधी सिद्धरामಯ್ಯಗೆ बोलो भारत माता की जय, बोलो भारत माता की जय। भारत माता की जय। बोलो भारत माता की जय, बोलो भारत माता की जय। हिंदू विरोधी राज्य ಸರ್ಕಾರಕ್ಕೆ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ಕಾರ್ಯಕರ್ತರ ಮೇಲೆ ದ್ವೇಷದ ಕೇಸ್ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹಿಂದೂ ಕಾರ್ಯಕರ್ತರನ್ನು ಬಂಧನ ಮಾಡ್ತಾ ಇರುವಂತಹ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ। ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ನೀತಿಗೆಟ್ಟ ರಾಜ್ಯದ ಮುಖ್ಯಮಂತ್ರಿಗೆ ಹಿಂದೂ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗೆ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇರುವಂತಹ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ನೀಚ ಮುಖ್ಯಮಂತ್ರಿಗೆ ಭಾರತ್ ಮಾತಾ ಕಿ ವಂದೇ ನಾಚಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವಂದೇ ವಂದೇ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್। ಪೂಜಾರಿಯವರನ್ನು ಈ ನೀತಿಗಟ್ಟ ರಾಜ್ಯ ಸರ್ಕಾರ ಈಗ ಮುಖ್ಯಮಂತ್ರಿಯ ಸೂಚನೆ ಮೇರೆಗೆ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಬಂಧಿಸುತ್ತಿರುವುದನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ರಾಜ್ಯದ ಒಂದು ಸೂಚನೆ ಮೇರೆಗೆ ನಾವು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಈ ನೀತಿಗೆಟ್ಟ ರಾಜ್ಯ ಸರ್ಕಾರದ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ। ಈ ಹೋರಾಟದಲ್ಲಿ ನಗರದ ಅಧ್ಯಕ್ಷರಾದಂಥ ಶಶಿ ಹೊಸಳವರು ಮಾತಾಡಬೇಕು ಎಂದು ಅವರಲ್ಲಿ ತಿಳಿಸ್ತೇವೆ। ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಅವಿವೇಕಿ ಮುಖ್ಯಮಂತ್ರಿ ರಾಜ್ಯದ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುವಂಥ ಮನೋಭಾವ ಉಳ್ಳುವಂಥ ಒಬ್ಬ ನೀಚ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯ ಅನ್ನುವಂಥದ್ದು ಇವತ್ತು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಗೊತ್ತಾಗಿದೆ। 31 ವರ್ಷದ ಹಳೆ ಕೇಸು ಇವತ್ತು ಹಳೆ ಪ್ರಕರಣವನ್ನು ತೆಗೆದು ಶ್ರೀಕಾಂತ್ ಪೂಜಾರಿ ಅನ್ನುವಂಥ ಒಬ್ಬ ಹಿಂದೂ ಕಾರ್ಯಕರ್ತರಿಗೆ ಬಂಧನ ಮಾಡಿ ಜೈಲಿಗೆ ಕಳಿಸಿರುವಂಥದ್ದು ಇವತ್ತು ಇಡೀ ದೇಶ ನೋಡ್ತಾ ಇದೆ। ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯ ಇಷ್ಟು ಇಡೀ ದೇಶದಲ್ಲಿ ಒಳ್ಳೆಯ ವಾತಾವರಣ ಇದ್ದಾಗ ಇವತ್ತು ಅದೇ ಪ್ರಕರಣದಲ್ಲಿ ಬೇಕು ಅಂತ ಹೇಳಿ ಬಂಧನ ಮಾಡಿ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡಬೇಕು। ಆ ಮೆಸೇಜ್ ಯಾರಿಗೆ ಕೊಡಬೇಕು ಅಂದ್ರೆ ಅವ್ರಿಗೆ ಮತ ಹಾಕ್ಯಾರಲ್ಲ ಅವ್ರ ಬ್ರದರ್ಸ್ಗಳಿಗೆ ಖುಷಿ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತೊಬ್ಬ ಹಿಂದೂ ಕಾರ್ಯಕರ್ತರಿಗೆ ಬಂಧನ ಮಾಡಿದ್ದಾರೆ। ಆದರೆ ಈ ರಾಜ್ಯದ ಮೂರ್ಖ ಮುಖ್ಯಮಂತ್ರಿಗಳಿಗೆ ನಾವು ಹೋರಾಟದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇವೆ, ನೀವು ಎಷ್ಟೇ ನಿಮ್ಮ ಬ್ರದರ್ಸಿಗೆ ಖುಷಿ ಮಾಡಿದ್ರೂ ಕೂಡ, ನೀವು ಎಷ್ಟೇ ಕ್ಯಾಬಿನೆಟ್ನಲ್ಲಿ ಇಟ್ಟು ನಿಮ್ಮ ಮಂತ್ರಿಗಳ ಕೇಸ್ ವಾಪಸ್ ತೊಗೊಂಡ್ರೂ ಕೂಡ, ನೀವು ಏಟೇ ನೀಚ ಕೆಲಸ ಮಾಡಿದರೂ ಹಿಂದೂಗಳು ಯಾವತ್ತೂ ಬಗ್ಗೋದು ಇಲ್ಲ, ತಗ್ಗೋದು ಇಲ್ಲ, ನಿನ್ನ ಕಾಲಿಗೆ ಬೀಳುವಂಥ ಪರಿಸ್ಥಿತಿ ಬರೋದಿಲ್ಲ। ಇದು ಈ ರಾಜ್ಯದ ಮುಖ್ಯಮಂತ್ರಿ ತಿಳ್ಕೊಳ್ಬೇಕು। ಅವ್ರು ಒಂದೇ 1 ಪಾಯಿಂಟ್ ಪ್ರೋಗ್ರಾಮ್ ಏನು ಅಂದರೆ ಹಿಂದೂಗಳಿಗೆ ಒತ್ತಿಕ್ಕಬೇಕು, ಹಿಂದೂಗಳಿಗೆ ದಬಸ್ಬೇಕು, ಅವ್ರಿಗೆ ತುಳಿಬೇಕು ಅನ್ನುವಂಥದ್ದು। ಆದರೆ ಇವತ್ತು ಇಡೀ ದೇಶದಾಗ ಹಿಂದೂಮಯ ವಾತಾವರಣದ ನಿನ್ನಂಥ ಯಾರೋ ಒಬ್ಬ ಅವಿವೇಕಿ ತುಳಿದ್ರೆ ಯಾವ ಹಿಂದೂಗಳು ಕೂಡ ನಿನ್ನ ದಬ್ಬಾಳಿಕೆಗೆ ಹೆದರೋರಿಲ್ಲ। ಕಾನೂನು ಮೂಲಕ, ಹೋರಾಟದ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ಹಿರಿಯರು, ನಮ್ಮ ಸಂಘಟನೆ ಹಿರಿಯರು, ಪರಿವಾರದ ಹಿರಿಯರು ಚಿಂತೆ ಮಾಡ್ತಾರೆ। ಆದರೆ ನಿಮ್ಮ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೇವೆ, ನಿಮ್ಮ ಕೆಟ್ಟ ಕಾಲ ಬಂದಿದೆ, ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೆಟ್ಟ ಕಾಲ ಬಂದಿದೆ, ಎಚ್ಚೆತ್ತುಕೊಳ್ಳಿ, ಇಲ್ಲ ಅಂದರೆ ನೀವು ಇದರ ಪರಿಣಾಮ ಭೋಗ್ತೀರಿ ಅನ್ನುವಂಥ ಎರಡು ಮಾತು ಹೇಳಿ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ। ಜೈ ಶ್ರೀರಾಮ್।
ಧನ್ಯವಾದಗಳು. ಗ್ರಾಮಾಂತರದ ಅಧ್ಯಕ್ಷರಾದ ಪೂಜಾರಿ ಅವರು ಇವನು ಪ್ರತಿಭಟನೆ ಉದ್ದೇಶಿಸಿ ಮಾತಾಡಿದರು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಬಂಧುಗಳೇ, ಇಂದು ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆ ಘಟಕ ವತಿಯಿಂದ ನಿನ್ನೆ ತಾನೇ ರಾಮ ಭಕ್ತ ಕಾರ ಸೇವಕನಾಗಿರುವಂತಹ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧಿಸಿದ ಸರ್ಕಾರದ ವಿರುದ್ಧ ಖಂಡಿಸಿ ಇವತ್ತು ಧರಣಿ ಮಾಡ್ತಾ ಇದ್ದೇವೆ. ಈ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಹಿಂದಿಲ್ಲ ಅವ್ರು ಮುಖ್ಯಮಂತ್ರಿ ಆಗಿನ ಹಿಡಿದು ಹಿಂದೂ ವಿರೋಧಿ ಮಾಡ್ತಾನೆ ಬರ್ತಾ ಇದ್ದಾರೆ. ಬಂಧುಗಳೇ, ಅವರು SDPI, PFI ಅಂತ ಸಂಘಟನೆಯ ಅನೇಕ KG ಹಳ್ಳಿ, DJ ಹಳ್ಳಿ ಗಲಭೆಕೋರರನ್ನು ಕೇಸಿನ ವಾಪಸ್ ತಕ್ಕೋತಾರೆ. ಆದರೆ ನಿನ್ನೆ ತಾನೇ 31 ವರ್ಷದ ಹಳೆಯ ಕೇಸು, ರಾಮ ಜನ್ಮಭೂಮಿಯ ಕಾರ ಸೇವಾ ಕೇಸು, ಅದನ್ನು ಓಪನ್ ಮಾಡಿ ಉದ್ದೇಶಪೂರ್ವಕವಾಗಿ ಹಿಂದೂ ವಿರೋಧಿ ಸಿದ್ದರಾಮಯ್ಯನವರು ಈಗ ತಾನೇ ಜನವರಿ 22ನೇ ತಾರೀಕಿಗೆ ರಾಮ ಜನ್ಮಭೂಮಿ ಪ್ರಾಣ ಪ್ರತಿಷ್ಠಾಪನೆ ಆಗೋದು ಡೇಟ್ ನಿಶ್ಚಯವಾಗಿದೆ. ಅದನ್ನು ಅವ್ರಿಗೆ ಅರ್ಗಿಸ್ಕೊಳ್ಳೋಕೆ ಆಗುತ್ತಾ ಇಲ್ಲ. ಇಡೀ ದೇಶದ ಕಾಂಗ್ರೆಸ್ ಪಾರ್ಟಿಗೆ ಅರ್ಗಿಸ್ಕೊಳ್ಳೋದು ಆಗುತ್ತಾ ಇಲ್ಲ. ಅದನ್ನು ದೇಶ ಇಟ್ಕೊಂಡು ನಮ್ಮ ಕಾರ್ಯಕರ್ತರನ್ನು ಉದ್ದೇಶಪೂರ್ವಕವಾಗಿ ಬಂಧಿಸುವುದು ಇದು ಇವತ್ತು ಖಂಡಿಸಿ ನಾನು ನನ್ನ 2 ಮಾತಿಗೆ ವಿರಾಮ ಕೊಡುತ್ತೇನೆ. ಹಲೋ ಭಾರತ್ ಮಾತಾ ಕಿ, बोलो भारत माता की, ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತಿನ ಈ ಹೋರಾಟದ ನೇತೃತ್ವ ವಹಿಸಿದ ನಮ್ಮ ಜಿಲ್ಲಾಧ್ಯಕ್ಷರೇ, ಉಳಿದಂತ ಎಲ್ಲ ನಮ್ಮ ನಾಯಕರೇ, ಈಗ ತಾನೇ ಇಡೀ ರಾಜ್ಯಾದ್ಯಂತ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತ ಹಾಗೂ ಅಂದಿನ 32 ವರ್ಷಗಳ ಕರಸೇವಕನಾಗಿ ಒಂದು ಹಿಂದೂ ಸಂಘಟನೆಯಲ್ಲಿ ಪಾಲ್ಗೊಂಡು ಒಂದು ಸೇವಕನಾಗಿ ಕೆಲಸ ಮಾಡಿದಂಥ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನ ಮಾಡಿದ್ದಕ್ಕೆ ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ರಾಜ್ಯ ಸರ್ಕಾರಕ್ಕೆ ಬೇರೆ ಕೆಲಸ ಇಲ್ಲ, ಸಾಕಷ್ಟು ಬರಗಾಲಿದೆ, ರೈತರ ಹಾಹಾಕಾರ ಇದೆ, ಕುಡಿಲಿಕ್ಕೆ ನೀರಿಲ್ಲ, ದನಗಳಿಗೆ ಮೇವಿಲ್ಲ, ಮತ್ತು SC TSP ಹಣವನ್ನು ದುರ್ಬಳಕೆ ಮಾಡ್ತಾ ಇದೆ. ನಮ್ಮ SCP TSP SC ST ಜನರಿಗೆ ಇದು ತನ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಹೇಗಾದರೂ ಮಾಡಿ ಹಿಂದೂ ಧ್ವನಿಯನ್ನು ಹತ್ತಿಕ್ಕಬೇಕು, ಹೇಗಾದರೂ ಮಾಡಿ ಹಿಂದೂ ಕಾರ್ಯಕರ್ತರನ್ನು ಭಯದಲ್ಲಿಕ್ಕಬೇಕಂತ ರಾಜ್ಯ ಸರ್ಕಾರ ನೀಚ ಕೃತ್ಯಕ್ಕೆ ಕೈ ಹಾಕಿದೆ. ಇದಕ್ಕೆ ನಾವು ಕ್ಷಮಿಸಲ್ಲ, ಆ ರಾಮ ಕೂಡ ಇವರನ್ನು ಕ್ಷಮಿಸಲ್ಲ. ಯಾಕಂದರೆ ಜನವರಿ 22ನೇ ತಾರೀಕು ಒಂದು ವಿಶ್ವ ಇಡೀ ಅಯೋಧ್ಯೆ ಕಡೆ ನೋಡ್ತಾ ಇದೆ. ನಮ್ಮ ಮರ್ಯಾದೆ ಪುರುಷರು ಶ್ರೀರಾಮನ ಮೂರ್ತಿ ಶಿಲಾನ್ಯಾಸ ಹಾಗೂ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ಅಲ್ಲಿ ಜರುಗಲಿದೆ. ಆ ಒಂದು ಅದರಲ್ಲಿ ಹೆದರಿಕೆ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸೋನಿಯಾ ಬಾಬಾಗೆ, ರಾಹುಲ್ ಬಾಬಾಗೆ. ಅವ್ರು ಹೇಗಾದರೂ ಮಾಡಿ ಈ ಒಂದು ಏನಾದರೂ ಮಾಡಿದ್ರೆ ಹಿಂದೂ ಕಾರ್ಯಕರ್ತರು ಮನೆಯಲ್ಲೇ ಇರ್ತಾರೆ, ಭಯದ ವಾತಾವರಣದಲ್ಲಿ ಇರ್ತಾರೆ ಅಂತ ಈ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಎಂದೂ ಹಿಂದೂ ಕಾರ್ಯಕರ್ತರು, ಹಿಂದೂ ಸಮಾಜ ನಮ್ಮ ಸನಾತನ ಧರ್ಮದ ಕಾಲದಿಂದ ಬಂದಂಥ ನಮ್ಮ ಧರ್ಮ, ನಮ್ಮ ದೇಶ, ಇದಕ್ಕೆ ಯಾರನ್ನೂ ಬಗ್ಗಿಸ್ಲಿಕ್ಕಾಗಿಲ್ಲ, ಮುಂದೆನೂ ಬಗ್ಸಲ್ಲ, ಮುಂದೆನೂ ಬಗ್ಗಲ್ಲ. ನಾವು ಬಗ್ಗಲ್ಲ, ಜಗ್ಗಲ್ಲ ಅಂತ ನಮ್ಮ ಹಿಂದೂ ಕಾರ್ಯಕರ್ತರು, ನಮ್ಮ ದೇಶ. ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ರಾಜ್ಯದ ಮುಖ್ಯಮಂತ್ರಿಯವರಿಗೆ, ಇಂಥ ನೀಚ ಕೃತ್ಯ ಕೈ ಹಾಕಬೇಡಿ, ನಾವು ಕ್ಷಮಿಸಲ್ಲ. ಯಾವಾಗ ರಾಮನ ದೃಷ್ಟಿ ತಮ್ಮ ಮೇಲೆ ಬೀಳ್ತದ, ತಾವು ಎಂದೂ ಒಳ್ಳೇದಾಗಲ್ಲ ನಿಮ್ಮ. ಯಾಕಂದ್ರೆ ತಾವು ಅಷ್ಟು ಕೆಟ್ಟದಾಗಿ ರಾಮ ಭಕ್ತರನ್ನು ನೋಡ್ತಾ ಇದ್ದೀರಿ. ಅದಕ್ಕೆ ದೇವ್ರಿಗೆ ಅಂಜಿರಿ.
ರಾಜ್ಯ ಸರ್ಕಾರ ದೇವ್ರಿಗೆ ರಂಜೆ ತುಷ್ಟೀಕರಣ ನೀತಿ, ಒಂದೇ ಜನಾಂಗಕ್ಕೆ ನಾವು ಎಲ್ಲ ಸೌಲಭ್ಯ ಕೊಡಬೇಕು, ಹಿಂದೂ ಜನಾಂಗ ಹತ್ತಿಕ್ಕಬೇಕು, ಈ ಥರ ಸರಿ ಇಲ್ಲ ಮಾಡೋದು ರಾಜ್ಯ ಸರ್ಕಾರ. ಅದಕ್ಕೆ ತಕ್ಷಣ ರಾಜ್ಯದ ಜನತೆಗೆ, ಹಿಂದೂ ಜನರಿಗೆ ಕ್ಷಮೆ ಯಾಚನೆ ಮಾಡಬೇಕು. ಶೀಘ್ರವೇ ಶ್ರೀಕಾಂತ್ ಪೂಜಾರಿರವರನ್ನು ಬಿಡುಗಡೆ ಮಾಡಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಸಾಕಷ್ಟು ಜನ ದೇಶ ವಿರೋಧಿ ಚಟುವಟಿಕೆ ಮಾಡೋಂಥವ್ರಿಗೆ ತಾವು ಕ್ಯಾಬಿನೆಟಲ್ಲಿ ಇಕ್ಕಿ ಬಿಡುಗಡೆ ಮಾಡ್ತೀರಿ. ಭ್ರಷ್ಟ ಉಪಮುಖ್ಯಮಂತ್ರಿಯವರನ್ನು ಕೇಸ್ ವಾಪಸ್ ತಗೋತೀರಿ. ಇದಕ್ಕೆ ಮಾಡ್ಲಿಕ್ಕೆ ನೀವು ಕೆಲಸ ಇದೆ. ಇಂಥ ಒಳ್ಳೆ ಕಾರ್ಯಕರ್ತರನ್ನು 32 ವರ್ಷದ ಹಳೆ ಕೇಸನ್ನು ತಾವು ಮುರುಜೀವ ಕೊಟ್ಟು ಅವರನ್ನು ಒಳ ಹಾಕ್ತೀರಿ. ಇದು ಯಾವ ನ್ಯಾಯ ಸಿದ್ದರಾಮಯ್ಯನವರೇ? ರಾಜ್ಯ ಜನತೆ ತಮಗೆ ಕೇಳ್ತಾ ಇದೆ, ಇಡೀ ಹಿಂದೂ ಸಮಾಜ ತಮ್ಮನ್ನು ಕೇಳ್ತಾ ಇದೆ. ಇದಕ್ಕೆ ತಕ್ಕ ಉತ್ತರ ಮುಂಬರುವ ಮೇ ಚುನಾವಣೆಯಲ್ಲಿ. ಅದಕ್ಕೆ ತಾವು ಹೆಂಗೂ ಭಯ ಪಡ್ತಾನೇ ಇದ್ದೀರಿ. ಭಯ ಪಡಬೇಕೇ ಆಗ್ತದೆ. ಮತ್ತೊಂದು ಸಲ, 3ನೇ ಸಲ ದೇಶದ ಚುಕ್ಕಾಣಿ ಸೇವಕನಾಗಿ ನರೇಂದ್ರ ಮೋದಿಜಿಯವರು 3ನೇ ಸಲ ಪ್ರಧಾನಮಂತ್ರಿ ಆಗ್ತಾರೆ. ಮುಂದಿನ ದಿನದಲ್ಲಿ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರು ದೇಶ ವಿರೋಧಿ ಕೆಲಸ ಮಾಡ್ತಾರೆ, ಅವರನ್ನು ತಕ್ಕ ಶಾಸ್ತಿ ಮಾಡ್ತಾರೆ ಅಂತ ಇವತ್ತಿನ ಹೇಳಿ ನಾವು ತಕ್ಷಣ ಬಿಡುಗಡೆ ಮಾಡಬೇಕು. ನಮ್ಮ ಕಾರ್ಯಕರ್ತರನ್ನು ಶ್ರೀಕಾಂತ್ ಪೂಜಾರಿಯವರನ್ನು ಮನವಿ ಮಾಡ್ತೀನಿ ಮತ್ತು ಆಗ್ರಹ ಕೂಡ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಶಾಸಕರೇ ಹಾಗೂ ಕಾರ್ಯಕರ್ತ ಬಂಧುಗಳೇ, ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಏಕೈಕ ಉದ್ದೇಶವನ್ನು ಇಟ್ಕೊಂಡು ಈ ರಾಜ್ಯದಲ್ಲಿ ಸರ್ಕಾರವನ್ನು ಮಾಡ್ತಾ ಇದೆ. ಅವರಿಗೆ ಬರಗಾಲದ ಕಡೆಗೆ ಗಮನ ಇಲ್ಲ. ಹೇಗಾದರೂ ಮಾಡಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನಿವತ್ತು ಸಿದ್ದರಾಮಯ್ಯನವರಿಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ನಿಮ್ಮ ಹೆಸರು ರಾಮಯ್ಯ, ರಾಮ ಇಟ್ಟವರು ಇಟ್ಟಂತ ನಿಮ್ಮ ಹಿರಿಯರು ಕೂಡ ನಿಮ್ಮ ಮೇಲೆ ನಾಚಿಕೆ ಪಡ್ತಿರ್ಬೇಕು ಅಂತೇಳಿ ನನಗೆ ಅನಿಸ್ತದೆ. ರಾಮನ ದರ್ಶನಕ್ಕೆ ಹೋಗ್ತೀರಾ ಅಂತೇಳಿ ಪ್ರಶ್ನೆ ಮಾಡಿದರೆ ನಾನೇ ರಾಮಯ್ಯ ಅಂತ ಹೇಳುವಂಥ ಮಾತನ್ನು ತಾವು ಹೇಳ್ತೀರಿ. ವಿಚಿತ್ರವಾದಂತಹ ನೀತಿಯನ್ನು ಸಿದ್ದರಾಮಯ್ಯ ನೀವು ಮಾಡ್ತಾ ಇದ್ರಿ. ಇದು ಸರಿಯಾದಂತಹ ಇದು ಇಲ್ಲ. ಯಾರು ರಾಮನನ್ನು ವಿರೋಧ ಮಾಡಿದ್ದಾರೆ, ಯಾರು ರಾಮನ ದೇವಸ್ಥಾನದ ವಿರೋಧವನ್ನು ಮಾಡಿದ್ದಾರೆ, ಯಾರು ರಾಮನ ಹೋರಾಟ ಮಾಡುವಂಥ ಕಾರ್ಯಕರ್ತರ ವಿರೋಧವನ್ನು ಮಾಡಿದ್ದಾರೆ, ಅವರ ಸರ್ವನಾಶ ಆಗಿದೆ. ನೀವು ಕಣ್ಣಾರೆ ಕಂಡಿದ್ರ. ರಾಮನನ್ನ ವಿರೋಧ ಮಾಡಿದಂಥ ನೀವು ಕಾಂಗ್ರೆಸ್ ಇವತ್ತು ದೇಶದಲ್ಲಿ ಧೂಳಿಪಟ ಆಗಿದೆ. ರಾಮನನ್ನ ವಿರೋಧ ಮಾಡಿದಂಥವರು ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಜಗತ್ತಿಗೆ ಗೊತ್ತಿದೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರೇ, ನೀವು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರಿ. ಶ್ರೀಕಾಂತ್ ಪೂಜಾರಿ, ನಾನಿವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಶ್ರೀಕಾಂತ್ ಪೂಜಾರಿ ನಮ್ಮ ಗೆಳೆಯ. ಅವರು ಅಯೋಧ್ಯೆಯ ಹೋರಾಟದಲ್ಲಿ ಭಾಗವಹಿಸಿದ್ರು, ನಾವು ಹೋರಾಟದಲ್ಲಿ ಭಾಗವಹಿಸಿದ್ದೇವೆ. ನಮಗೆ ಹೆಮ್ಮೆ ಇದೆ, ಈ ದೇಶದಲ್ಲಿ ಹುಟ್ಟಿದ್ದೇವೆ. ನಮ್ಮ ಹಿರಿಯರು 500 ವರ್ಷಗಳ ಕಾಲ ತನ್ನ ರಾಮನಿಗಾಗಿ ಹೋರಾಟವನ್ನು ಮಾಡಿದ್ದಾರೆ. ನಮ್ಮ ಸೌಭಾಗ್ಯ ಇದೆ, ಆ ಹೋರಾಟದಲ್ಲಿ ಭಾಗಿಯಾಗುವಂಥ ಅವಕಾಶ ನಮಗೆ ಸಿಕ್ಕಿದೆ. ಇವತ್ತು ದೇವಸ್ಥಾನ ಕಣ್ಣಾರೆ ನೋಡುವಂಥ ಅವಕಾಶ ಇವತ್ತು ನರೇಂದ್ರ ಮೋದಿಜಿಯವರಿಂದ ನಮಗೆ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾನಿವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನೀವು ದೇಶದ ರಾಜಕಾರಣವನ್ನು ಬಿಡ್ರಿ. ಹಿಂದೂ ಸಂಘಟನೆಗೆ ಕೆಲಸ ಮಾಡುವಂಥ ಕಾರ್ಯಕರ್ತ ನಿಮ್ಮ ಹಾಕುವಂಥ ಕೇಸಿಗೆ ಹೆದರುವನಲ್ಲ, ನಿಮ್ಮ ಹಾಕುವಂಥ ಕೇಸ್ಗಳಿಗೆ ಜಗ್ಗೋನಲ್ಲ. 30 ಅಕ್ಟೋಬರ್ 1990 ಮುಲಾಯಂ ಸಿಂಗ್ ಯಾದವ್ ಹೇಳಿದ್ದ, ನಾವು कार सेवा होने नहीं देंगे, अयोध्या में कार सेवा होने नहीं देंगे. ಆದರೆ ನಮ್ಮ ರಾಮ್ ಭಕ್ತರು 30 ಅಕ್ಟೋಬರ್ 1990 ಇವತ್ತಿಗೂ ಕೂಡ ನೆನಪಿದೆ. ಮುಲಾಯಂ ಸಿಂಗ್ ಯಾದವ್ ಹೇಳಿದ್ದ, ಪರಿಂದ भी पर नहीं मार सकता. ಆದರೆ ನಮ್ಮ ರಾಮ್ ಭಕ್ತರು ಆ ಬಾಬರಿ ಢಾಂಚಾ ಮೇಲೆ ಕೇಸರಿ ಬಾವುಟವನ್ನು ಹಾರಿಸಿ ಕಾರ ಸೇವೆಯನ್ನು ಮಾಡಿ ತನ್ನ ಜೀವ ಅರ್ಪಣೆಯನ್ನು ಮಾಡಿದರು ರಾಮನಿಗಾಗಿ. ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ರಾಮನ ಹೋರಾಟ ಇವತ್ತಿಂದಲ್ಲ, 3.5 ಲಕ್ಷ ಜನ ನಾವು ಬಲಿದಾನ ಆಗಿದ್ದೇವೆ. ಆಮೇಲೆ ಆ ಧ್ವಸ್ತ ಜಾಗದಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರ ಹಸ್ತಗಳಿಂದ, ಯೋಗಿ ಆದಿತ್ಯನಾಥ್ ಜಿ ಅವರ ಹಸ್ತಗಳಿಂದ ಇವತ್ತು ಭವ್ಯವಾದಂತಹ ಮಂದಿರ ನಿರ್ಮಾಣ ಆಗಿದೆ. ಜಗತ್ತು ನೋಡುವಂತ ನಿಮ್ಗೆ ಹೆದರಿಕೆ ಆಗ್ತಾ ಇದೆ. ನಿಮ್ಮ ಮಂತ್ರಿಗಳು ಹೇಳ್ತಾ ಇದ್ದಾರೆ, ನಾವು ಲೋಕಸಭೆಗೆ ಹೋಗುವುದಿಲ್ಲ, ನಾವು ಮನೆಯವರು ಲೋಕಸಭೆಗೆ ನಾವು ನಿಲ್ಲಿಸುವುದಿಲ್ಲ. ಇವತ್ತು ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವ್ರಿಗೆ ಗೊತ್ತಿದೆ, ಈ ಬಾರಿ ದೆಹಲಿಯಲ್ಲಿ ರಾಮ್ ರಾಜ್ಯ ಆಗುವುದು ನಿಶ್ಚಿತ. ಈ ಸಮಯದಲ್ಲಿ ನರೇಂದ್ರ ಸೂರ್ಯ ಚಂದ್ರ ಹುಟ್ಟುವುದು ಎಷ್ಟು ಸತ್ಯನೋ
ಅಷ್ಟೇ ಸತ್ಯ. ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ಆಗೋದು ಸತ್ಯ. ಸಿದ್ದರಾಮಣ್ಣ ಇನ್ನೊಂದು ಮಾತು ಹೇಳ್ತೀನಿ, 24ರ ನಂತರ ಭಾರತ ಹಿಂದೂ ರಾಷ್ಟ್ರ ಆಗೋದು ಶತಸತ್ಯ ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳ್ತೀನಿ. ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. 80% ಇರುವಂಥ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ. ನೀವು ಈ ರೀತಿಯ ದುರ್ಬುದ್ಧಿಯನ್ನ, ಈ ರೀತಿಯ ಹಿಂದೂ ವಿರೋಧಿ ನೀತಿಯನ್ನ, ಭ್ರಷ್ಟರಿಗೆ ರಕ್ಷಣೆ ಮಾಡೋದು, ಭ್ರಷ್ಟರಿಗೆ ಊಟ ಕೊಡೋದು, ಇದನ್ನು ನೀವು ಬಿಟ್ಕೊಡ್ಬೇಕು. ಶ್ರೀಕಾಂತ್ ಪೂಜಾರಿಯನ್ನ ಬಿಟ್ಟುಕೊಡಬೇಕು. ಸಂವಿಧಾನ ಇದೆ, ಕಾನೂನಿದೆ. 31 ವರ್ಷದಲ್ಲಿ ಯಾವ್ರೀ ಸ್ವಾಮಿ ಕೇಸ್ ಬರ್ತದೆ? 30 ವರ್ಷದಲ್ಲಿ ಹೆಂಗ್ರಿ ನೀವು ಕೇಸ್ ತೆಗಿತೀರಿ? ಅದಕ್ಕೆ ನೀವು ಕಾನೂನು ವಿರುದ್ಧವಾಗಿ, ಸಂವಿಧಾನ ವಿರುದ್ಧವಾಗಿ ನಡೆಯುವಂಥ ಅಧಿಕಾರ ನಿಮಗೆ ದೇಶ ಕೊಟ್ಟಿಲ್ಲ, ಸಂವಿಧಾನ ಕೊಟ್ಟಿಲ್ಲ. ನೀವು ಕ್ಷಮೆನ ಕೇಳಿ ಶ್ರೀಕಾಂತ್ ಪೂಜಾರಿಗೆ ಬಿಡುಗಡೆ ಮಾಡಬೇಕಂತೇಳಿ ನಾನು ಬೇಡಿಕೆಯನ್ನು ಇಟ್ಟು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಮೇಲೆ ಪದೇ ಪದೇ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಪರಿವಾರದ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ, ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಈಗ ಮೊನ್ನೆ 30 ವರ್ಷದ ಕೇಸನ್ನು ಕೆದಕುವ ಮೂಲಕ ನಮ್ಮ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನ ಮಾಡಿದ್ದಾರೆ. ಇದರಲ್ಲಿ ಸ್ಪಷ್ಟವಾಗಿ ಅವರ ದುರುದ್ದೇಶ ಎದ್ದು ಕಾಣ್ತಾ ಇದೆ. ಹಿಂದೂ ಪರ ಕಾರ್ಯಕರ್ತರನ್ನು ತೊಂದರೆ ಕೊಡಬೇಕನ್ನುವಂಥ ಒಂದೇ ಉದ್ದೇಶದಿಂದ ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬರುವಂಥ 22ನೇ ತಾರೀಕು ನಡೆಯುವಂಥ ರಾಮ ಮಂದಿರದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಬೇಕು ಅನ್ನುವಂಥ ಒಂದು ಕಾರ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಹಿಡಿದಿದ್ದಾರೆ. ಅದಕ್ಕೆ ಪ್ರಬಲವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಮುಂಬರುವಂಥ ದಿನಗಳಲ್ಲಿ ಇದನ್ನೇ ಒಂದು ಚಾಳಿಯನ್ನಾಗಿ ಮಾಡಿಕೊಂಡ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇದರ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಸಂಗ ತರಬಾರ್ದು ಅನ್ನುವಂಥದ್ದು ಮತ್ತು ಕೂಡಲೇ ಶ್ರೀಕಾಂತ್ ಪೂಜಾರಿ ಅವರು ಬಿಡುಗಡೆಗೊಳಿಸಬೇಕಂತ ಈ ಮೂಲಕ ನಾವು ಆಗ್ರಹಪಡಿಸ್ತಾ ಇದ್ದೀವಿ. ಕೊನೆಯದಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಎಲ್ಲ ಹಿರಿಯರಿಗೆ ಮತ್ತು ಕಾರ್ಯಕರ್ತರನ್ನು ವಂದನಪನ್ನು ಜಿಲ್ಲಾ ಕಾರ್ಯದರ್ಶಿಯಾದ ಕಿರಣ್ ಪಾಟೀಲ್ ಅವರು ಸಲ್ಲಿಸಿದರು. ಶ್ರೀಕಾಂತ್ ಪೂಜಾರಿಯ ಬಂಧನವನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೀತಾ, ಅದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಶಿವಾನಂದ್ ಮಂಟಾಳ್ಕರ್ ಅವರಿಗೆ ನಾನು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರು, ರಾಜ್ಯದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಿಭಾಗ ಪ್ರಭಾರಿಗಳಾಗಿರ್ತಕ್ಕಂಥ ಸಹ ಪ್ರಭಾರಿಯಾಗಿರ್ತಕ್ಕಂಥ ಈಶ್ವರ್ ಸಿಂಗ್ ಠಾಕೂರ್ಜಿ ಅವರಿಗೂ, ಬಾಬು ವಾಲಿ ಅವರಿಗೂ, ಅರನ್ ಸಾವಳೆ ಅವರಿಗೂ, ಸೋಮನಾಥ್ ಪಾಟೀಲ್ರಿಗೂ, ನಮ್ಮ 2 ಮಂಡಲದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರಿಗೂ ಹಾಗೂ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ